ಅರ್ನಬ್ ಗೋಸ್ವಾಮಿ ಅವರ ವಿರುದ್ಧ ಸುಳ್ಳು ಕೇಸು ಹಾಕಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಮಾತ್ರವಲ್ಲ, ಷಡ್ಯಂತ್ರವನ್ನ ಎಳೆ ಎಳೆಯಾಗಿ ಪಾಯಿಂಟ್ ಟು ಪಾಯಿಂಟ್ ಬಿಚ್ಚಿಟ್ಟಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿ. ಅರ್ನಬ್ ಗೋಸ್ವಾಮಿ ವಿರುದ್ಧ ಕೇಸ್ ಹಾಕಿದ್ದಕ್ಕೆ ಗರಂ. ರಿಪಬ್ಲಿಕ್ ವಿರುದ್ಧದ ಕೇಸ್ ಖುಲಾಸೆ, ಸರ್ಕಾರಕ್ಕೆ ಮುಖಭಂಗ. ಕುತಂತ್ರ. ರಿಪಬ್ಲಿಕ್ ಕನ್ನಡದ ವಿರುದ್ಧ ಸೇಡಿನ ರಾಜಕೀಯ. ಇದ್ದಿದ್ದನ್ನ ಇದ್ದಂಗೆ ಹೇಳ್ತಿರೋದಕ್ಕೆ ಅಸಹನೆ. ಎಸ್, ಕನ್ನಡ ಮಾಧ್ಯಮ ಲೋಕದಲ್ಲಿ ದಿಟ್ಟ ನೇರವಂತಿಕೆಯ ವರದಿ ಮಾಡ್ತಾ ಇರುವಂತಹ ರಿಪಬ್ಲಿಕ್ ಕನ್ನಡದ ವಿರುದ್ಧ ಷಡ್ಯಂತ್ರದ ಚಕ್ರವ್ಯೂಹವನ್ನೇ ರಚಿಸಲಾಗಿದೆ. ಇದೀಗ ಹೈಕೋರ್ಟ್ ಇಂತಹ ಕೀಳು ರಾಜಕೀಯವನ್ನ ಬಟಾಬಯಲು ಮಾಡಿದೆ. ಸಿಎಂ ಸಿದ್ದರಾಮಯ್ಯರ ಕಾನ್ವೆ ಬಗ್ಗೆ ಬಿತ್ತರಿಸಿದ್ದ ವರದಿಯನ್ನ ಆಧರಿಸಿ ರಿಪಬ್ಲಿಕ್ ನೆಟ್ವರ್ಕ್ ಎಡಿಟರ್ ಇನ್ಚಾರ್ಜ್ ಅರ್ನಬ್ ಗೋಸ್ವಾಮಿಯನ್ನ ಟಾರ್ಗೆಟ್ ಮಾಡಲಾಗಿತ್ತು. ಈ ಮಾತನ್ನ ನಾವಲ್ಲ, ಸ್ವತಃ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಬಂದ ತೀರ್ಪಿನಲ್ಲೇ ಉಲ್ಲೇಖಿಸಲಾಗಿದೆ. ಮಾತ್ರವಲ್ಲ, ಸುಳ್ಳು ಕೇಸ್ ಹಾಕಿದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಸರ್ಕಾರದ ಛೀಮಾರಿ ಹಾಕಿರುವ ಹೈಕೋರ್ಟ್ ಎಲ್ಲಿ ತಪ್ಪು ಮಾಡಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಅಲ್ಲದೆ ಆ 7 ಅಂಶಗಳನ್ನ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿದೆ. ಆ 7 ಅಂಶಗಳೇನು ಅಂತ ನೋಡೋದಾದ್ರೆ, ರಾಜ್ಯ ಸರ್ಕಾರಕ್ಕೆ ಛೀಮಾರಿ. ಅರ್ನಬ್ ಗೋಸ್ವಾಮಿ ಎಂಬ ಒಂದೇ ಕಾರಣಕ್ಕೆ ಅರ್ನಬ್ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಅರ್ನಬ್ ಅವರು ಆ ಸುದ್ದಿಯನ್ನ ಓದಿಲ್ಲ, ಆ ಸುದ್ದಿಯಲ್ಲಿ ಭಾಗಿಯಾಗಿಲ್ಲ. ಹಳೆಯ ಸೇಡು ತೀರಿಸಿಕೊಳ್ಳುವುದಕ್ಕೆ ಸುಳ್ಳು ಕೇಸ್ ಹಾಕಲಾಗಿದ್ದು, ದೂರಿನ ಉದ್ದಕ್ಕೂ ಅಜಾಗರೂಕತೆ ಎದ್ದು ಕಾಣ್ತಾ ಇದೆ. ಅರ್ನಬ್ ಅವರು ಪ್ರಜಾಪ್ರಭುತ್ವದ 4ನೇ ಅಂಗದ ಪ್ರಖ್ಯಾತ ವ್ಯಕ್ತಿ ಎಂಬ ಕಾರಣಕ್ಕೆ ಕೇಸ್ ಹಾಕಲಾಗಿದೆ. ಪಂಗಡಗಳ ನಡುವೆ ದ್ವೇಷ ಬಿತ್ತುವ ಹೇಳಿಕೆಯನ್ನ ಅರ್ನಬ್ ಅವರು ನೀಡಿಲ್ಲ. ಅರ್ನಬ್ ಗೋಸ್ವಾಮಿ ಅವರು ಯಾವುದೇ ತಪ್ಪನ್ನ ಮಾಡಿಲ್ಲ. ಅರ್ನಬ್ ಅವರು ಮಾಡಿದ ತಪ್ಪೇನು ಅನ್ನೋದಕ್ಕೆ ಸರ್ಕಾರದ ವಕೀಲರ ಬಳಿ ಉತ್ತರವೇ ಇಲ್ಲ ಅಂತ ಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖವಾಗಿದೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ವಿರುದ್ಧ ದಾಖಲಾಗಿದ್ದ ಕೇಸನ್ನ ಹೈಕೋರ್ಟ್ ಖುಲಾಸೆ ಮಾಡಿದೆ. ಸುಮ್ಮನೆ ರಿಪಬ್ಲಿಕ್ ಕನ್ನಡದ ಮೇಲೆ ಆರೋಪ ಹೊರಿಸಿದ್ದವರನ್ನ ತರಾಟೆಗೆ ತೆಗೆದುಕೊಂಡಿದೆ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕ ಅತಿ ದೊಡ್ಡ ಗೆಲುವಾಗಿದೆ. ರಿಪಬ್ಲಿಕ್ ಎಂದೆಂದಿಗೂ ಜನರ ಪರವಾಗಿರುತ್ತದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅರ್ನಬ್ ಗೋಸ್ವಾಮಿ ಅವರ ವಿರುದ್ಧ ಸುಳ್ಳು ಕೇಸು ಹಾಕಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಮಾತ್ರವಲ್ಲ, ಷಡ್ಯಂತ್ರವನ್ನ ಎಳೆ ಎಳೆಯಾಗಿ ಪಾಯಿಂಟ್ ಟು ಪಾಯಿಂಟ್ ಬಿಚ್ಚಿಟ್ಟಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿ. ಅರ್ನಬ್ ಗೋಸ್ವಾಮಿ ವಿರುದ್ಧ ಕೇಸ್ ಹಾಕಿದ್ದಕ್ಕೆ ಗರಂ. ರಿಪಬ್ಲಿಕ್ ವಿರುದ್ಧದ ಕೇಸ್ ಖುಲಾಸೆ, ಸರ್ಕಾರಕ್ಕೆ ಮುಖಭಂಗ. ಕುತಂತ್ರ. ರಿಪಬ್ಲಿಕ್ ಕನ್ನಡದ ವಿರುದ್ಧ ಸೇಡಿನ ರಾಜಕೀಯ. ಇದ್ದಿದ್ದನ್ನ ಇದ್ದಂಗೆ ಹೇಳ್ತಿರೋದಕ್ಕೆ ಅಸಹನೆ. ಎಸ್, ಕನ್ನಡ ಮಾಧ್ಯಮ ಲೋಕದಲ್ಲಿ ದಿಟ್ಟ ನೇರವಂತಿಕೆಯ ವರದಿ ಮಾಡ್ತಾ ಇರುವಂತಹ ರಿಪಬ್ಲಿಕ್ ಕನ್ನಡದ ವಿರುದ್ಧ ಷಡ್ಯಂತ್ರದ ಚಕ್ರವ್ಯೂಹವನ್ನೇ ರಚಿಸಲಾಗಿದೆ. ಇದೀಗ ಹೈಕೋರ್ಟ್ ಇಂತಹ ಕೀಳು ರಾಜಕೀಯವನ್ನ ಬಟಾಬಯಲು ಮಾಡಿದೆ. ಸಿಎಂ ಸಿದ್ದರಾಮಯ್ಯರ ಕಾನ್ವೆ ಬಗ್ಗೆ ಬಿತ್ತರಿಸಿದ್ದ ವರದಿಯನ್ನ ಆಧರಿಸಿ ರಿಪಬ್ಲಿಕ್ ನೆಟ್ವರ್ಕ್ ಎಡಿಟರ್ ಇನ್ಚಾರ್ಜ್ ಅರ್ನಬ್ ಗೋಸ್ವಾಮಿಯನ್ನ ಟಾರ್ಗೆಟ್ ಮಾಡಲಾಗಿತ್ತು. ಈ ಮಾತನ್ನ ನಾವಲ್ಲ, ಸ್ವತಃ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಬಂದ ತೀರ್ಪಿನಲ್ಲೇ ಉಲ್ಲೇಖಿಸಲಾಗಿದೆ. ಮಾತ್ರವಲ್ಲ, ಸುಳ್ಳು ಕೇಸ್ ಹಾಕಿದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಸರ್ಕಾರದ ಛೀಮಾರಿ ಹಾಕಿರುವ ಹೈಕೋರ್ಟ್ ಎಲ್ಲಿ ತಪ್ಪು ಮಾಡಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಅಲ್ಲದೆ ಆ 7 ಅಂಶಗಳನ್ನ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿದೆ. ಆ 7 ಅಂಶಗಳೇನು ಅಂತ ನೋಡೋದಾದ್ರೆ, ರಾಜ್ಯ ಸರ್ಕಾರಕ್ಕೆ ಛೀಮಾರಿ.
ಅರ್ನಬ್ ಗೋಸ್ವಾಮಿ ಎಂಬ ಒಂದೇ ಕಾರಣಕ್ಕೆ ಅರ್ನಬ್ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಅರ್ನಬ್ ಅವರು ಆ ಸುದ್ದಿಯನ್ನ ಓದಿಲ್ಲ, ಆ ಸುದ್ದಿಯಲ್ಲಿ ಭಾಗಿಯಾಗಿಲ್ಲ. ಹಳೆಯ ಸೇಡು ತೀರಿಸಿಕೊಳ್ಳುವುದಕ್ಕೆ ಸುಳ್ಳು ಕೇಸ್ ಹಾಕಲಾಗಿದ್ದು, ದೂರಿನ ಉದ್ದಕ್ಕೂ ಅಜಾಗರೂಕತೆ ಎದ್ದು ಕಾಣ್ತಾ ಇದೆ. ಅರ್ನಬ್ ಅವರು ಪ್ರಜಾಪ್ರಭುತ್ವದ 4ನೇ ಅಂಗದ ಪ್ರಖ್ಯಾತ ವ್ಯಕ್ತಿ ಎಂಬ ಕಾರಣಕ್ಕೆ ಕೇಸ್ ಹಾಕಲಾಗಿದೆ. ಪಂಗಡಗಳ ನಡುವೆ ದ್ವೇಷ ಬಿತ್ತುವ ಹೇಳಿಕೆಯನ್ನ ಅರ್ನಬ್ ಅವರು ನೀಡಿಲ್ಲ. ಅರ್ನಬ್ ಗೋಸ್ವಾಮಿ ಅವರು ಯಾವುದೇ ತಪ್ಪನ್ನ ಮಾಡಿಲ್ಲ. ಅರ್ನಬ್ ಅವರು ಮಾಡಿದ ತಪ್ಪೇನು ಅನ್ನೋದಕ್ಕೆ ಸರ್ಕಾರದ ವಕೀಲರ ಬಳಿ ಉತ್ತರವೇ ಇಲ್ಲ ಅಂತ ಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖವಾಗಿದೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ವಿರುದ್ಧ ದಾಖಲಾಗಿದ್ದ ಕೇಸನ್ನ ಹೈಕೋರ್ಟ್ ಖುಲಾಸೆ ಮಾಡಿದೆ. ಸುಮ್ಮನೆ ರಿಪಬ್ಲಿಕ್ ಕನ್ನಡದ ಮೇಲೆ ಆರೋಪ ಹೊರಿಸಿದ್ದವರನ್ನ ತರಾಟೆಗೆ ತೆಗೆದುಕೊಂಡಿದೆ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕ ಅತಿ ದೊಡ್ಡ ಗೆಲುವಾಗಿದೆ. ರಿಪಬ್ಲಿಕ್ ಎಂದೆಂದಿಗೂ ಜನರ ಪರವಾಗಿರುತ್ತದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅರ್ನಬ್ ಗೋಸ್ವಾಮಿ ಅವರ ವಿರುದ್ಧ ಸುಳ್ಳು ಕೇಸು ಹಾಕಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಮಾತ್ರವಲ್ಲ, ಷಡ್ಯಂತ್ರವನ್ನ ಎಳೆಯಾಗಿ ಪಾಯಿಂಟ್ ಟು ಪಾಯಿಂಟ್ ಬೆಚ್ಚಿಟ್ಟಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿ. ಅರ್ನಬ್ ಗೋಸ್ವಾಮಿ ವಿರುದ್ಧ ಕೇಸ್ ಹಾಕಿದ್ದಕ್ಕೆ ಗರಂ. ರಿಪಬ್ಲಿಕ್ ವಿರುದ್ಧದ ಕೇಸ್ ಖುಲಾಸೆ, ಸರ್ಕಾರಕ್ಕೆ ಮುಖಭಂಗ. ಕುತಂತ್ರ. ರಿಪಬ್ಲಿಕ್ ಕನ್ನಡದ ವಿರುದ್ಧ ಸೇಡಿನ ರಾಜಕೀಯ. ಇದ್ದಿದ್ದನ್ನ ಇದ್ದಂಗೆ ಹೇಳ್ತಿರೋದಕ್ಕೆ ಅಸಹನೆ. ಎಸ್, ಕನ್ನಡ ಮಾಧ್ಯಮ ಲೋಕದಲ್ಲಿ ದಿಟ್ಟ ನೇರವಂತಿಕೆಯ ವರದಿ ಮಾಡ್ತಾ ಇರುವಂತಹ ರಿಪಬ್ಲಿಕ್ ಕನ್ನಡದ ವಿರುದ್ಧ ಷಡ್ಯಂತ್ರದ ಚಕ್ರವ್ಯೂಹವನ್ನೇ ರಚಿಸಲಾಗಿದೆ. ಇದೀಗ ಹೈಕೋರ್ಟ್ ಇಂತಹ ಕೀಳು ರಾಜಕೀಯವನ್ನ ಬಟಾಬಯಲು ಮಾಡಿದೆ. ಸಿಎಂ ಸಿದ್ದರಾಮಯ್ಯರ ಕಾನ್ವೆ ಬಗ್ಗೆ ಬಿತ್ತರಿಸಿದ್ದ ವರದಿಯನ್ನ ಆಧರಿಸಿ ರಿಪಬ್ಲಿಕ್ ನೆಟ್ವರ್ಕ್ ಎಡಿಟರ್ ಇನ್ಚಾರ್ಜ್ ಅರ್ನಬ್ ಗೋಸ್ವಾಮಿಯನ್ನ ಟಾರ್ಗೆಟ್ ಮಾಡಲಾಗಿತ್ತು. ಈ ಮಾತನ್ನ ನಾವಲ್ಲ, ಸ್ವತಃ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಬಂದ ತೀರ್ಪಿನಲ್ಲೇ ಉಲ್ಲೇಖಿಸಲಾಗಿದೆ. ಮಾತ್ರವಲ್ಲ, ಸುಳ್ಳು ಕೇಸ್ ಹಾಕಿದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಸರ್ಕಾರದ ಛೀಮಾರಿ ಹಾಕಿರುವ ಹೈಕೋರ್ಟ್ ಎಲ್ಲಿ ತಪ್ಪು ಮಾಡಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಅಲ್ಲದೆ ಆ 7 ಅಂಶಗಳನ್ನ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿದೆ. ಆ 7 ಅಂಶಗಳೇನು ಅಂತ ನೋಡೋದಾದ್ರೆ, ರಾಜ್ಯ ಸರ್ಕಾರಕ್ಕೆ ಛೀಮಾರಿ. ಅರ್ನಬ್ ಗೋಸ್ವಾಮಿ ಎಂಬ ಒಂದೇ ಕಾರಣಕ್ಕೆ ಅರ್ನಬ್ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಅರ್ನಬ್ ಅವರು ಆ ಸುದ್ದಿಯನ್ನ ಓದಿಲ್ಲ, ಆ ಸುದ್ದಿಯಲ್ಲಿ ಭಾಗಿಯಾಗಿಲ್ಲ. ಹಳೆಯ ಸೇಡು ತೀರಿಸಿಕೊಳ್ಳುವುದಕ್ಕೆ ಸುಳ್ಳು